ಹಾಯ್ ಹಲೋ ನಮಸ್ತೆ. ಧ್ರುವ ಡಿಜಿಟಲ್ ಕಮ್ಯುನಿಕೇಷನ್ಗೆ ನಿಮಗೆಲ್ಲ ಸ್ವಾಗತ. ಚಿದಾನಂದ ಪ್ರಶಸ್ತಿಯನ್ನು ಸ್ವೀಕರಿಸುವ ಲಕ್ಷ್ಮಣ್ ತೆಲಗಾವಿಯವರನ್ನು ಕುರಿತು ಕುಮಾರ್ ಬಡಪ್ಪ ಅವರ ಅನಿಸಿಕೆಯ ಮೆಚ್ಚುಗೆಯ ಮಾತುಗಳನ್ನು ಇವಾಗ ನಾವು ಆಲಿಸೋಣ. ಪ್ರಶಸ್ತಿ ಪುರಸ್ಕೃತರಾದಂತಹ ಖ್ಯಾತ ಇತಿಹಾಸ ವಿದ್ವಾಂಸರು ಹಾಗೂ ವಿಶ್ರಾಂತ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿ ಸರ್ ಅವರೇ ಹಾಗೂ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ನೆಲದ ಖ್ಯಾತ ಐತಿಹಾಸಿಕ ಕಾದಂಬರಿಕಾರರಾದಂಥ ಡಾಕ್ಟರ್ ಬಿ.ಎಲ್. ವೇಣು ಸರ್ ಅವರೇ ಹಾಗೂ ಪ್ರಶಸ್ತಿ ಪ್ರದಾನವನ್ನು ಮಾಡಿದಂಥ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯ ಕುಲಪತಿಗಳಾದಂಥ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿಯವರೇ, ಈ ಒಂದು ವೇದಿಕೆಯಲ್ಲಿ ಅಭಿನಂದನಾ ಭಾಷಣ ಮಾಡಿದಂಥ ಇದಕ್ಕೆ ಮೊದಲು ಮಾತಾಡಬೇಕು ಅಂದರೆ ಈ ಅಭಿನಂದನಾ ಭಾಷಣ ಮಾಡಿದ್ರು. ಇನ್ನು ನಾವು ಮಾತಾಡೋದೇನೂ ಇಲ್ಲ. ಪರಮಶಿವಮೂರ್ತಿ ಸರ್ ಮಾತಾಡಿದ್ರು, ಮಹಾಂತೇಶ್ ಅವರು ಮಾತಾಡಿದ್ರು. ಈ ಗಟ್ಟಿತನದ ಮಾತುಗಳ ಮುಂದೆ ನಮ್ಮ ಮಾತುಗಳು ಏನೂ ಅಲ್ಲ. ಈಗಾಗಲೇ ಮಾತಾಡ್ಬಿಟ್ಟಿದ್ದಾರೆ. ಅದರ ಒಂದಿಷ್ಟು ಒಳಗೆ ಬಿಟ್ಟುಕೊಂಡು ನಾವೇನಾದರೂ ಹೇಳೋಕ್ಕಾಗುತ್ತೆ. ಇವತ್ತು ಅಭಿನಂದನಾ ಭಾಷಣ ಮಾಡಿದಂಥ ರೇಣುಕಾ ಪ್ರಕಾಶನದ ಸಹೋದರಿ ಗುಣವತಿ ಮಹಾಂತೇಶ್ ಅವರೇ ಮತ್ತು ವೇದಿಕೆ ಮೇಲೆ ಇತರ ಗಣ್ಯರಿದ್ದಾರೆ. ಅವರ ಹೆಸರು ನನಗೆ ದೋಷ ಇಲ್ಲ. ಆ ಎಲ್ಲ ಗಣ್ಯರನ್ನು ಜಾನಪದ ವಿದ್ವಾಂಸರು ಬಂದಿದ್ದಾರೆ. ನಾನು ದೂರದಿಂದ ಕಂಡಿದ್ದೀನಿ. ಅವರು ಮೀರ್ಸಾಬಳ್ಳಿ ಶಿವಣ್ಣರು ಬಂದಿದ್ದಾರೆ ಮತ್ತು ನಮ್ಮ ಪೂಜಾರಲ್ಲಿ ವಿರೂಪಾಕ್ಷಪ್ಪನವರು ಬಂದಿದ್ದಾರೆ. ಹಾಗೆ ನನ್ನ ಕಲಾಂಚೇರಿಯ ಗೆಳೆಯರು ಬಂದಿದ್ದಾರೆ ಮತ್ತು ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ಎಚ್ ಮಂಜಪ್ಪನವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಹಾಗೆ ಸಾಹಿತ್ಯ ವಲಯದ ಎಲ್ಲ ಗಣ್ಯರು ಸಹೋದರಿಯರೇ ಮತ್ತು ಮಾಧ್ಯಮದವರು. ನಾನು ಸರ್ ಬಗ್ಗೆ ತಿಳ್ಕೊಂಡಿದ್ದೀನಿ. ಅವರು ಬಹುಶಃ ಚಿತ್ರದುರ್ಗದ ನೆಲದವರು, ನಾವೆಲ್ಲ ಚಿಕ್ಕವರು. ಅವ್ರ ಕುಟುಂಬದ ನನ್ನ ಗೆಳೆಯ ಆನಂದ್ ಅಂತೇಳಿ ನೆಹರು ನಾವೆಲ್ಲ ಜೊತೆಲಿದ್ದವರು. ಆನಂದ್ ಮತ್ತು ನಾನು ಅನನ್ಯ ಗೆಳೆಯರು. ಬಹಳ ವರ್ಷಗಳಾಯಿತು, ಸುಮಾರು 50 ವರ್ಷಗಳಾದವು. ಆ ಗೆಳೆಯರನ್ನು ನಾನು ಮತ್ತೆ ಕಾಣೋಕ್ಕಾಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಂದಿದ್ದಾರೆ ಗೊತ್ತಿಲ್ಲ. ಅವರಿಗೂ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ, ಚಿತ್ರದುರ್ಗ ನಾಯಕ ಅರಸರ ಬಗ್ಗೆ ಅವರು ಸಂಶೋಧಿಸಿ, ನಮ್ಮ ತೆಲಗಾವಿ ಸರ್ ಸಂಶೋಧಿಸಿ ಪ್ರಕಟಿಸಿದಂಥ ನಿಲುವುಗಳು 77 ಪಾಳೆಗಾರರ ಬಗೆಗಿನ ಮುಂಚೂಣಿಯಲ್ಲಿ ಕೇಳಿಬರುವ ಹೆಸರುಗಳಂದ್ರೆ ಅದು ಬಿ.ಎಲ್. ರೈಸ್, ಪುಟ್ಟಣ್ಣಯ್ಯನವರು ಮತ್ತು ನಮ್ಮ ತಾಲೂಕಿನವರೇ ಆದಂಥ ಹುಲ್ಲೂರು ಶ್ರೀನಿವಾಸ ಜೋಯಿಸ್. ಈ ಮಹಾನ್ ಸಂಶೋಧಕರ ಸಾಲಿಗೆ ಸೇರಿಸಿ ನಾವುಗಳು ಇನ್ನೊಬ್ಬರನ್ನ ನಾವು ನೋಡೋದಾದ್ರೆ ಆ ಮತ್ತೊಂದು ಹೆಸರೇ ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿ ಸರ್ ಅವರು ಅಂತ ನಾನು ಭಾವಿಸ್ತೀನಿ. ಕನ್ನಡ ನಾಡು ನುಡಿಯ ಜೀವಂತಿಕೆಯ ಜೊತೆಯಲ್ಲೇ ಇತಿಹಾಸ ಸಂಶೋಧನೆ ಹಾದಿಯಲ್ಲಿ ಸರ್ ಅವರ ಹೆಸರು ಚಿರಸ್ಥಾಯಿಯಾಗಬೇಕು. ವರ್ತಮಾನದಲ್ಲಿ ಚಿತ್ರದುರ್ಗಕ್ಕೊಂದು ಹಿರಿಮೆಯ ಗರಿ ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿ ಸರ್ ಅವರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ತೇನೆ. ಅವ್ರ ಬಗ್ಗೆ ನಿನ್ನೆ ಒಂದು ಕವನವನ್ನು ನಾನು ರಚಿಸಿಕೊಂಡಿದ್ದೀನಿ. ಯಾಕಂದರೆ ನನಗೆ ಮಾತಾಡೋಕ್ಕಾಗಲ್ಲ. ಮೊದಲನೇ ಬಾರಿ ಇಂಥ ಒಂದು ವಿದ್ವತ್ ವೇದಿಕೆ ನನಗೆ ನನ್ನ ಈ 65 ವರ್ಷಗಳ ಅವಧಿಯಲ್ಲಿ ಮೊದಲನೇ ಬಾರಿ ನಿಮ್ಮ ಎದುರು ನಾನು ಮಾತಾಡ್ತಾ ಇದ್ದೀನಿ. ಇಂಥ ಅವಕಾಶವನ್ನು ಯಾವ ವೇದಿಕೆಗಳು ನನಗೆ ಕೊಟ್ಟಿಲ್ಲ. ಮಹಾಂತೇಶ್ ಸರ್ ಅವರು ನೀವು ಮಾತಾಡಲೇಬೇಕು, ಮಾತಾಡಿ ಅಂದಾಗ ಇಲ್ಲ ನನ್ನ ಕೈಯಲ್ಲಿ ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ವಿದ್ವಾಂಸರು ಗಣ್ಯರಿದ್ರು ನಮ್ಮ ಮಾತುಗಳು ಏನು ಅಲ್ಲ, ಬೇಡ ಅಂತಂದ್ರು ಕೇಳಿಲ್ಲ. ಆದರೂ ನಾನು ಅವ್ರ ಬಗ್ಗೆ ಒಂದು ಕವನ ವಾಚನ ಮಾಡಬಲ್ಲ ಅಂತೇಳಿ ಒಂದು ಕವನವನ್ನು ನಾನು ಬರ್ಕೊಂಡಿದ್ದೀನಿ. ಆ ಕವನವನ್ನು ಈ ಸಂದರ್ಭದಲ್ಲಿ ವಾಚನ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಕವನದ ಶೀರ್ಷಿಕೆ ಹೆಸರು ನೆಲಕಂಡ ವರ್ತಮಾನದ ಇತಿಹಾಸ ಸಂಶೋಧನೆಯ ಸಾಧಕ. ಪರಸಪ್ಪ ತೆಲಗಾವಿ ಚಂದ್ರಮ್ಮನವರು ಜನ್ಮದಾತರು. ಪರಸಪ್ಪ ತೆಲಗಾವಿ ಚಂದ್ರಮ್ಮನವರು ಜನ್ಮದಾತರು. ಐತಿಹಾಸಿಕ ದುರ್ಗವೇ ಅಕ್ಷರ ಕಲಿಕೆಯ ತವರು. ಐತಿಹಾಸಿಕ ದುರ್ಗವೇ ಅಕ್ಷರ ಕಲಿಕೆಯ ತವರು. ಚರಿತ್ರೆ ಪದವಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ
ಪದವಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಚಿತ್ರದುರ್ಗ ನಾಯಕ ಅರಸರ ಕುರಿತ ಮೊದಲ ಸಂಶೋಧನೆಯೇ ಮಾನಸ ಗಂಗೋತ್ರಿಯಲ್ಲಿ. ಚಿತ್ರದುರ್ಗ ನಾಯಕ ಅರಸರ ಕುರಿತ ಮೊದಲ ಸಂಶೋಧನೆಯೇ ಮಾನಸ ಗಂಗೋತ್ರಿಯಲ್ಲಿ. ಕರ್ನಾಟಕ ಇತಿಹಾಸ, ಪುರಾತತ್ವ, ಸಂಸ್ಕೃತಿ ಕ್ಷೇತ್ರಗಳಿಗೆ ದಣಿವಿಲ್ಲದ ನಿರಂತರ ಶ್ರಮದ ದುಡಿಮು, 77 ಪಾಳೆಗಾರರು, ಹಂಪಿ ವಿಜಯನಗರ ಕುರಿತ ಬರಹಗಳು, ಕೇಂದ್ರ ಕನ್ನಡ ಸಾಹಿತ್ಯಕ್ಕೆ ಸೇವೆ ಸಲ್ಲಿಸುತ್ತಲೇ ಹಂಪಿ ವಿಶ್ವವಿದ್ಯಾನಿಲಯಕ್ಕೆ ಮಹಾಗುರುಗಳು. ನೆಲದ ಪುತ್ರನಿಗೆ ಮಹಾಪೌರ ಕೊಟ್ಟು ದುರ್ಗವೂ ಸನ್ಮಾನಿಸಿತು. ದೆಹಲಿಯ ದಲಿತ ಸಾಹಿತ್ಯ ರಾಷ್ಟ್ರೀಯ ಪ್ರಶಸ್ತಿಗಳು, ಕರ್ನಾಟಕವೂ ಗುರುತಿಸಿ ರಾಜ್ಯೋತ್ಸವ ಗರಿಯನ್ನೂ ಮುಡಿಗೇರಿಸಿದಲ್ಲ. ಕರ್ನಾಟಕವು ಗುರುತಿಸಿ ರಾಜ್ಯೋತ್ಸವ ಗರಿಯನ್ನು ಮುಡಿಗೇರಿಸಿದಲ್ಲ. ಸಾಹಿತ್ಯ, ಇತಿಹಾಸ, ಸಂಸ್ಕೃತಿ ಶ್ರೀ ಶೋಭಾಯಮಾನವಾಗಿ ಬೆಳಕಿಟ್ಟವಲ್ಲ. ಗಳಗನಾಥ, ರಾಜಪುರೋಹಿತ ಗೌರವಗಳೂ ಸಂದವಲ್ಲ. ಗಳಗನಾಥ, ರಾಜಪುರೋಹಿತ ಗೌರವಗಳೂ ಸಂದವಲ್ಲ. ಮೌರ್ಯರು, ಶಾತವಾಹನರ ವಿಚಾರ ವಿಮರ್ಶೆಗಳು, ಬರದ ಕೃತಿಗಳು, ಸಂಶೋಧನೆಯ ಲೇಖನಗಳಿಗೆ ತಪ್ಪಿಕೊಂಡವು ಹೈದರಾಬಾದಿನ ಬಹುಜನ ಸಾಹಿತ್ಯ. ದಾವಣಗೆರೆ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಈಗ ಚಿದಾನಂದರು ಒಲಿದು ಬಂದರಲ್ಲ. ಮರೆಯುವುದಿಲ್ಲ ಈ ಕೋಟೆ ಗುರುಜು ಬದೇರಿಗಳು. ಮರೆಯುವುದಿಲ್ಲ ಈ ಕೋಟೆ ಗುರುಜು ಬದೇರಿಗಳು. ನೀವು ಸಂಶೋಧಿಸಿ ಬೆಳಕಿಗಿಟ್ಟ ಶಾಸನಗಳು, ಈ ನೆಲದ ಸತ್ಯ ಶೋಧನೆಯ ಮೇರು ಹೆಸರುಗಳು BL ರೈಸ್, ಹುಲ್ಲೂರು ಶ್ರೀನಿವಾಸ ಜೋಯಿಸರು, ಪುಟ್ಟಣ್ಣಯ್ಯ, ಅವರೊಟ್ಟಿಗೆ ಮತ್ತೊಂದು ಸೇರ್ಪಡೆ ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿ ಸರ್. ಕನ್ನಡ ನುಡಿ ನಾಡ ಚರಿತ್ರೆಯ ಹಾದಿಯಲ್ಲಿ ಸಂಶೋಧನೆ ಮಗ್ಗಲಲ್ಲಿ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿದೆ. ನೀವು ಕಟ್ಟಿಕೊಟ್ಟ ಇತಿಹಾಸ ಕೂಟ ದುರ್ಗಕ್ಕೆ ಹೆಸರು ತರಲಿ. ಆ ಏಕನಾಥೆಯಲ್ಲಿ ನಿಮ್ಮ ಅಭಿಮಾನಿಗಳಾದ ನಮ್ಮೆಲ್ಲರ ಕಳಕಳಿ. ಆರೋಗ್ಯ ವೃದ್ಧಿಸಲಿ, ಸಂಶೋಧನೆಗಳು ಹೆಚ್ಚಾಗಲಿ, ಭಾರತದ ಅತ್ಯುನ್ನತ ಸ್ಥಾನಮಾನ ಗೌರವಗಳಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಗಮನದ ಮುಂದೆ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಅಭಿನಂದನೆ.